ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಮಿತ್ರ. ಈ ನಡುವೆ ನನಗೆ ಯಾವಾಗ ನೋಡಿದ್ರು ಪಾಲಕ್ ರೈಸ್ ತಿನ್ನೋ ಅಭ್ಯಾಸ ಆಗೋಗ್ಬಿಟ್ಟಿದೆ. ಯಾವಾಗ ನೋಡಿದ್ರು ಫ್ರಿಡ್ಜಲ್ಲಿ ಪಾಲಕ್ ಸೊಪ್ಪು ಇಟ್ಟೇ ಇರ್ತೀನಿ. ಈ ರೆಸಿಪಿನ ನೀವೊಂದ್ಸತಿ ಟ್ರೈ ಮಾಡಿ ನೋಡಿದ್ರೆ ಖಂಡಿತ ಫ್ಯಾನ್ ಆಗ್ಬಿಡ್ತೀರಾ. ಈ ರೆಸಿಪಿ ಮಾಡೋದು ಎಷ್ಟು ಈಸಿನೋ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು ಅರ್ಧ ಕಟ್ಟು ಪಾಲಕ್ನ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ. ಮತ್ತೆ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಸೋಯಾ ಚಂಕ್ಸ್ ಅಂದರೆ ತುಂಬಾನೇ ಇಷ್ಟ. ಹಾಗಾಗಿ ಅದನ್ನ ಕೂಡ ಸ್ವಲ್ಪ ನೀರಲ್ಲಿ ಹಾಕೊಂಡು ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಪಾಲಕ್ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು, 1 ಇಂಚ್ ಶುಂಠಿ ಮತ್ತೆ ಒಂದು 4ರಿಂದ 5 ಎಸ್ಲು ಬೆಳ್ಳುಳ್ಳಿ, ಖಾರಕ್ಕೆ ಬೇಕಾಗಿರೋಷ್ಟು ಹಸಿಮೆಣಸಿನ್ಕಾಯಿ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ. ಈ ರೆಸಿಪಿಗೆ ಕೊಬ್ಬರಿ ಜಾಸ್ತಿ ಹಾಕ್ಕೋಬಾರ್ದು. ಕೊಬ್ಬರಿ ಜಾಸ್ತಿ ಹಾಕ್ಕೊಂಡ್ರೆ ಅದು ಕೊಬ್ಬರಿನೇ ಜಾಸ್ತಿ ಡಾಮಿನೇಟ್ ಆಗುತ್ತೆ ಅದ್ರ ಫ್ಲೇವರು. ಹಾಗಾಗಿ ಕೊಬ್ಬರಿನ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲೇ ನಾನು ಮಸಾಲೆ ಕೂಡ ಹಾಕ್ಕೊಬಿಡ್ತೀನಿ. ಕಲುವ ಅಂತ ನೋಡಿ ಅದನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತೆ 1 ಇಂಚ್ ಚಕ್ಕೆ ಮತ್ತೆ 2 ಲವಂಗ, ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಕಲ್ಲು ಹೂವು ಹಾಕ್ಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ ಸ್ಮೆಲ್ಲು. ಅದರಿಂದ ಒಂಥರ ಡಿಫ್ರೆಂಟ್ ಸ್ಮೆಲ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮನೆಯಲ್ಲಿದ್ದರೆ ಖಂಡಿತ ಹಾಕ್ಕೊಳ್ಳಿ ಒಂದು ಸ್ವಲ್ಪ. ಇದಿಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಚೆನ್ನಾಗಿ ಪೇಸ್ಟ್ ಆಗೋ ಥರ ರುಬ್ಕೊಂಡಾದ್ಮೇಲೆ ಪಾಲಕ್ ಸೊಪ್ಪು ಜೊತೆಗೆ ನೀವು ಮೆಂತ್ಯ, ಪುದೀನ ಸೊಪ್ಪು ಎಲ್ಲ ಹಾಕ್ಬೋದಾ ಅಂತ ಕೇಳ್ಬೋದು. ಆದರೆ ನಾನು ಏನೂ ಹಾಕ್ತಾ ಇಲ್ಲ. ಯಾಕಂದರೆ ಪಾಲಕ್ದು ಒಂಥರ ಕ್ರೀಮಿ ಫ್ಲೇವರ್ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಬರೀ ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ಕು ಎರಡನ್ನೇ ಹಾಕ್ಕೊಂಡು ತುಂಬಾನೇ ಚೆನ್ನಾಗಿರುತ್ತೆ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ನೌಕೋಲು, ಬಟಾಣಿ, ಕಾಲಿಫ್ಲವರು ಈ ಥರ ನಿಮ್ಗೆ ಇಷ್ಟ ಆಗಿರೋ ಎಲ್ಲ ತರಕಾರಿಗಳನ್ನೂ ಹಾಕ್ಕೋಬೋದು. ಈ ತರಕಾರಿ ಎಲ್ಲ ಹಚ್ಚೋಷ್ಟ್ರೊಳಗಾಗಿ ಸೋಯಾ ಚಂಕ್ಸ್ ಕೂಡ ಬೆಂದಿತ್ತು. ಅದನ್ನ ನೀರೆಲ್ಲ ಬಗ್ಗಿಸ್ಬಿಟ್ಟು ನೀರನ್ನೆಲ್ಲ ಹಿಂಡಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಕಾದ ನಂತರ ಒಂದು ಸ್ಪೂನು ಸೋಂಪು ಹಾಕ್ಕೊಂಡಿದ್ದೀನಿ. ಸೋಂಪು ಹಾಕ್ಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಡೈಜೆಷನ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಪಲಾವ್ ಎಲೆ 1-2 ಹಾಕ್ಕೊಂಡು, ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಅದನ್ನ ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದಾಗಲೇ ಒಂದು ಸ್ವಲ್ಪ ಒಣಗಿರೋ ಬಟಾಣಿನ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ. ಈಗ ಅದನ್ನು 1-2 ಹಿಡಿ ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಫ್ರೋಝನ್ ಅಥವಾ ಫ್ರೆಶ್ ಬಟಾಣಿ ಇದ್ರೆ ಅದನ್ನ ಕೂಡ ಹಾಕೋಬಹುದು. ನೀವು 1 ನಿಮಿಷ ಬೆಂದ ನಂತರ ಈಗ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಮಸಾಲೆ ಎಲ್ಲಾನು, ಪಾಲಕ್ಕು ಮತ್ತೆ ಮಸಾಲೆ ಎಲ್ಲಾನು ಅದನ್ನ ಹಾಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಇದನ್ನ ನೀರಲ್ಲೇನು ಕುದಿಸ್ಲಿಲ್ಲಲ್ಲ, ಪಾಲಕ್ಕು ಹಾಗೆ ಮಿಕ್ಸಿಗೆ ಹಾಕೊಂಡ್ಬಿಟ್ಟಿದೀವಿ ಹಸಿ ಪಾಲಕ್ನ. ಹಾಗಾಗಿ ಎಣ್ಣೆನಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡೋದ್ರಿಂದ ಪಾಲಕಿಂದು ಹಸಿ ಸ್ಮೆಲ್ ಎಲ್ಲ ಹೊರಟೋಗುತ್ತೆ. ಪಾಲಕ್ದು ಏನು ಸ್ಮೆಲ್ಲೇ ಇರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕಿದ್ದೆ ನೋಡಿ, ಅದೆಲ್ಲ ಇವಾಗ ಹಿಂಗೋಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ನಾನು ಸೋಯಾ ಚಂಕ್ಸ್ ಕೂಡ ಹಾಕ್ಕೊಬಿಡ್ತಾ ಇದ್ದೀನಿ. ಸೋಯಾ ಚಂಕ್ಸ್ ಹಾಕ್ಕೊಂಡು ಅಕ್ಕಿ 1.5 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಆ 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. 3 ಗ್ಲಾಸ್ ನೀರಲ್ಲೇನೆ ನಾನು ಪಾಲಕ್ ರುಬ್ಬುವಾಗ ಅದರಲ್ಲೇ ಒಂದು ಸ್ವಲ್ಪ ನೀರು ಹಾಕಿದ್ದೆ. 3 ಗ್ಲಾಸ್ ನೀರು ಇಟ್ಕೊಂಡಿದ್ನಲ್ಲ ಅದರಲ್ಲೇ ಸ್ವಲ್ಪ ರುಬ್ಬೋದಿಕ್ಕೆ ಕೂಡ ಹಾಕ್ಕೊಂಡಿದ್ದೆ. ಮಿಕ್ಕಿರೋದನ್ನ ಈಗ ಬೇಯೋದಕ್ಕೆ ಹಾಕೋತಾ ಇದ್ದೀನಿ. ನೀವು ಅಕ್ಕಿ ಎಷ್ಟು ತಗೊಂಡಿರ್ತೀರೋ ಅದಕ್ಕೆ ಡಬಲ್ ನೀರು ತಗೊಂಡು ಅದನ್ನೇ ರುಬ್ಬೋದಿಕ್ಕೆ ಮತ್ತೆ ಬೇಯೋದಿಕ್ಕೆಲ್ಲ ಯೂಸ್ ಮಾಡ್ಕೊಳ್ಳಿ. ಆಗ ಇದು ರೈಸ್ ತುಂಬಾ ಉದ್ರುದ್ರಾಗಿ ನೀಟಾಗಿ ಸಾಫ್ಟಾಗಿ ಕೂಡ ಬರುತ್ತೆ, ಮತ್ತೆ ಅಷ್ಟೇ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ಈಗ ಅಕ್ಕಿ ಮತ್ತೆ ಸೋಯಾ ಚಂಕ್ಸು ಮತ್ತೆ ತರಕಾರಿ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಕೂಡ ಹಾಕ್ಕೊಂಡು
ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅದು ಕುದಿ ಬರೋವರೆಗೂ ಲಿಡ್ ಕ್ಲೋಸ್ ಮಾಡಿದ್ರೆ ಹಾಗೆ ಬೇಯೋದಿಕ್ಕೆ ಬಿಡಿ. ಅದು ಒಂದು ಕುದಿ ಬಂದಾಗ ಇವಾಗ ಉಪ್ಪನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ, ಉಪ್ಪೆಲ್ಲ ಸರೋಯ್ತಾ ಅಂತ ಅಂದ್ಬಿಟ್ಟು. ಸಾಲದೇ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ವಿಸಿಲ್ ಬಂದಮೇಲೆ ಒಂದು ಸಿಮ್ಮಲ್ಲಿ ಇಟ್ಕೊಂಡು 1-2 ನಿಮಿಷ ಬೇಯಿಸ್ಕೊಂಡ್ರೆ ಸೂಪರಾಗಿರೋ ಪಾಲಕ್ ರೈಸು ರೆಡಿ ಆಗೇ ಬಿಡುತ್ತೆ. ಇದನ್ನು ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ. ಆಮೇಲೆ ಮನೆಯಲ್ಲಿ ಯಾವತ್ತೂ ಪಾಲಕ್ ಸೊಪ್ಪು ತಂದಾಗೆಲ್ಲ ಇದನ್ನು ಗ್ಯಾರಂಟಿ ಮಾಡಿ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಟೈಮ್ ಇಲ್ಲದೆ ಇರೋವಾಗ, ತರಕಾರಿ ಎಲ್ಲ ಹಚ್ಚಿ ಮಾಡ್ಕೊಳ್ಳೋಕ್ಕೆ ಸಮಯ ಇಲ್ಲದೆ ಇರೋವಾಗ ಬರೀ ತರಕಾರಿ ಏನೂ ಇಲ್ದಿರಾನೆ ನಾವು ಮುಂಚೆ ರುಬ್ಕೊಂಡಿದ್ವಲ್ಲ ಮಸಾಲೆ ಮಾತ್ರ ಹಾಕ್ಕೊಂಡು ರೈಸ್ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಸಿಂಪಲ್ ಆಗಿ. ನಿಮಗೆ ಟೈಮ್ ಇದ್ದಾಗ ಈ ಥರ ಸೋಯಾ ಚಂಕ್ಸು ಮತ್ತು ತರಕಾರಿ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹೇಗೆ ಮಾಡಿದ್ರು ಈ ರೈಸ್ ಪಾಲಕ್ ರೈಸ್ ಅಂತೂ ಹೆಲ್ದಿಯಾಗೇ ಇರುತ್ತೆ. ಯಾಕಂದರೆ ಪಾಲಕ್ ಅಂತೂ ದೇಹಕ್ಕೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ತರಕಾರಿ ಸೋಯಾ ಚಂಕ್ಸು ಎಲ್ಲ ಸೇರಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಅದು ನಿಮಗೆ ಬಿಟ್ಟಿದ್ದು, ಹೇಗೆ ಬೇಕಾದರೂ ಮಾಡ್ಕೋಬೋದು. ಈಗ ಇದೆಲ್ಲ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಎಲ್ಲ ಸರಿ ಇದೆಯಾ ಅಲ್ಲ ಅಂತ ನೋಡಿಕೊಂಡು ಒಂದು ಕುದಿ ಬಂದಮೇಲೆ ಲಿಡ್ ಹಾಕ್ಕೊಂಡು ಒಂದು ವಿಸಿಲ್ ಬಂದಮೇಲೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು 1-2 ನಿಮಿಷ ಬೇಯಿಸ್ಕೊಂಬಿಟ್ರೆ ಉದ್ರಾಗಿ ಘಮ ಘಮ ಅಂತ ಒಳ್ಳೆ ಪಾಲಕ್ ರೈಸ್ ರೆಡಿ ಆಗೋಗ್ಬಿಡುತ್ತೆ. ಇದನ್ನ ನೀವು ರೈತಾನಲ್ಲಾದರೂ ತಿನ್ಬೋದು, ಇಲ್ಲ ಹಾಗೇ ತಿಂತೀನಿ ಅಂದ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ರೈಸು ಉದ್ರಾಗೂ ಇದೆ, ಹಾಗೆ ಸಾಫ್ಟ್ ಕೂಡ ಇದೆ. ತುಂಬಾ ಚೆನ್ನಾಗಿತ್ತು. ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು. ನೀವು ಖಂಡಿತ ಒಂದ್ಸತಿ ಟ್ರೈ ಮಾಡಿ, ಆಮೇಲೆ ನಿಮಗೂ ತುಂಬಾ ಇಷ್ಟ ಆಗುತ್ತೆ. ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ರೆಸಿಪಿಯಲ್ಲಿ.